ಒಟ್ಟಿನಲ್ಲಿ ಕುತೂಹಲ ಮೂಡಿಸ್ತಾ ಇದೆ ನಾಳೆಯ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್. ಯಾಕಂತಂದ್ರೆ ಹೈಕಮಾಂಡ್ ಬುಲಾವ್ಗಾಗಿ ಇಬ್ಬರೂ ನಾಯಕರು ಕಾಯ್ತಾ ಇದ್ದಾರೆ. ಅದರ ನಡುವಿನಲ್ಲಿ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್. ಹೈಕಮಾಂಡ್ ಸೂಚನೆ ಮೇರೆಗೆನೆ ಸಿದ್ದು ಡಿಕೆಶಿ ನಾಳೆ ಭೇಟಿ ಆಗ್ತಾ ಇರೋದ. ಬಹಿರಂಗ ಹೇಳಿಕೆ, ಟ್ವೀಟ್ ವಾರ್ ಹಿನ್ನೆಲೆಯಲ್ಲಿ ವರಿಷ್ಠರ ಅಸಮಾಧಾನಗೊಂಡಿದ್ದಾರೆ. ನೀವಿಬ್ಬರು ಒಟ್ಟಾಗಿ ಕೂತು ಮಾತನಾಡಿ ಅಂತ ವರಿಷ್ಠರು ಸೂಚನೆ ಏನಾದ್ರೂ ಕೊಟ್ರ? ಅಂತಹ ಸಾಧ್ಯತೆಗಳೀಗ ಕಂಡು ಬರ್ತಾ ಇದೆ. ಸಿಎಂಗೆ ಫೋನ್ ಮಾಡಿ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಫೋನ್ ಮಾಡಿ ನಾಳೆ ಬ್ರೇಕ್ಫಾಸ್ಟ್ಗೆ ಬರ್ತೀನಿ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್. ಅಧಿಕಾರ ಹಂಚಿಕೆ ಹಗ್ಗ ಜಗ್ಗಾಟದ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಸಿಎಂಗೆ ಫೋನ್ ಮಾಡಿ ನಾಳೆ ಬ್ರೇಕ್ಫಾಸ್ಟ್ಗೆ ಬರ್ತೀನಿ ಅಂತ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಈಗ 2.5 ವರ್ಷ ತುಂಬಿದಂತಹ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರು ನಾಯಕತ್ವ ಬದಲಾವಣೆ ಆಗಲೇಬೇಕು, ಆಂತರಿಕವಾಗಿ ನಡೆದಂತಹ ಮಾತುಕತೆ ಏನಿದೆ ಅದೇ ಪ್ರಕಾರವಾಗಿ ಅಧಿಕಾರ ಹಸ್ತಾಂತರ ಆಗಬೇಕು ಅನ್ನುವಂತಹ ನಿಲುವಿನಲ್ಲಿದ್ದಾರೆ. ಇದರ ನಡುವಿನಲ್ಲಿ ಈಗ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗಿದೆ. ಅಧಿಕಾರ ಹಂಚಿಕೆಯ ಈ ಸಂದರ್ಭದಲ್ಲಿ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಸಿಎಂಗೆ ಫೋನ್ ಮಾಡಿ ನಾಳೆ ಬ್ರೇಕ್ಫಾಸ್ಟ್ಗೆ ಬರ್ತೀನಿ ಅನ್ನುವಂತಹ ಮಾತನ್ನಾಡಿದ್ದಾರಂತೆ. ಈ ಬಗ್ಗೆ ಮಾತಾಡೋಣ. ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾತು ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಬಹಿರಂಗ ಹೇಳಿಕೆ, ಟ್ವೀಟ್ ವಾರ್ ಬೆನ್ನಲ್ಲೇ ಈಗ ಇಬ್ಬರು ನಾಯಕರುಗಳ ಬ್ರೇಕ್ಫಾಸ್ಟ್ ಮೀಟಿಂಗ್, ಅದು ಕೂಡ ಡಿಕೆಶಿ ಅವರೇ ಫೋನ್ ಮಾಡಿ ಬ್ರೇಕ್ಫಾಸ್ಟ್ಗೆ ಬರ್ತೀನಿ ಅನ್ನುವಂಥದ್ದು ಬಿಗ್ ಡೆವಲಪ್ಮೆಂಟ್. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಾವೇ ಸ್ವತಃ ಕರೆ ಮಾಡಿ ನಾಳೆ ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟ್ಗೆ ನಿಮ್ ಜೊತೆ ಬರ್ತೀನಿ, ಮಾತನಾಡಬೇಕಿದೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ಅನ್ನೋದನ್ನ ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಕಾರ್ಯಾಲಯದ ಮೂಲಗಳು ಕೂಡ ಖಚಿತಪಡಿಸ್ತಾ ಇದೆ. ಈ ಭೇಟಿ ಹೈಕಮಾಂಡ್ ನ ಅಸಮಾಧಾನದ ಕಾರಣದಿಂದ ನಡೀತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ಡಿಕೆ ಸುರೇಶ್ರನ್ನ ಹೈಕಮಾಂಡ್ ದಿಲ್ಲಿಗೆ ಕರೆಸ್ಕೊಂಡ ನಂತರ ಡಿಕೆ ಶಿವಕುಮಾರ್ ಕೂಡ ಸಂಜೆ ದಿಲ್ಲಿಗೆ ಹೊರಟಿದ್ರು. ಆದ್ರೆ ಏಕಾಏಕಿ ದಿಲ್ಲಿ ಯಾತ್ರೆಯನ್ನ ರದ್ದುಗೊಳಿಸಿದ್ದು ನಾಳೆಯ ಈ ಸಭೆಗೋಸ್ಕರ ಹೈಕಮಾಂಡ್ ನಿನ್ನೆ ಟ್ವೀಟ್ ವಾರ್ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ನಡುವೆ ನಡೆದಿತ್ತು. ಈ ರೀತಿ ಟ್ವೀಟ್ ವಾರ್ ಗಳನ್ನ ಮಾಡಿ ನೀವು ದಿಲ್ಲಿಗೆ ಬರೋದಾದ್ರೆ ತಪ್ಪು ಸಂದೇಶ ರಾಜ್ಯದ ಜನಕ್ಕೆ ಹೋಗ್ತಾ ಇದೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳೇ ಈ ರೀತಿಯ ಟ್ವೀಟ್ ವಾರ್ ಗಳನ್ನ ನಡೆಸಿದ್ರೆ ಪಾರ್ಟಿ ಹೈಕಮಾಂಡ್ ಹೇಗಿದನ್ನ ಸಂಧಾನ ಮಾಡಬೇಕು ಅಂತಕ್ಕಂಥ ಪ್ರಶ್ನೆಗಳನ್ನ ಕೇಳಿದ ನಂತರ ನೀವು ಕುಳಿತುಕೊಂಡು ಮೊದಲು ಮಾತಾಡಿ, ನೀವಿಬ್ರು ಟಾಕಿಂಗ್ ಟರ್ಮ್ಸ್ ನಲ್ಲಿ ಇದ್ದೀರಾ ಅಂತಕ್ಕಂಥದ್ದನ್ನ ರಾಜ್ಯದ ಜನತೆಗೆ ತೋರಿಸಿ, ಆಗ ನಾವು ದಿಲ್ಲಿಯವರು ಕರೆಸ್ಕೊಂಡು ಮಾತಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಹೈಕಮಾಂಡ್ ಸ್ಪಷ್ಟವಾಗಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಸಂದೇಶವನ್ನು ಕೊಟ್ಟ ನಂತರ ನಾಳೆಯ ಸಭೆ ನಡೀತಾ ಇದೆ. ನಾಳೆಯ ಸಭೆ ಅಲ್ಲಿ ಏನಾಗತ್ತೆ, ಏನು ಚರ್ಚೆ ನಡೆಯುತ್ತೆ ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಬೇಕಾಗತ್ತೆ ವೀಣಾ. ಯಾಕಂದರೆ ಹೈಕಮಾಂಡ್ ಏನು ಸಂಧಾನ ಸೂತ್ರವನ್ನು ರಚಿಸ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಬೇಕು. ಒಂದು ವೇಳೆ ಮುಖ್ಯಮಂತ್ರಿಗಳು ಇನ್ನೊಂದಿಷ್ಟು ದಿನಗಳ ಕಾಲ ಮುಂದುವರಿಬೇಕು ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡು ಉಪಮುಖ್ಯಮಂತ್ರಿಗಳಿಗೆ ಅದನ್ನು ತಿಳಿಸಿ ನಾವು ಈಗ ಕುಳಿತು ಚರ್ಚೆ ಮಾಡಿದರೆ ರಾಜ್ಯದ ಜನತೆಗೆ ಇನ್ನೊಂದಿಷ್ಟು ಕುತೂಹಲ ಜಾಸ್ತಿ ಆಗತ್ತೆ. ಹೀಗಾಗಿ ನೀವೇ ಕುಳಿತು ಮಾತಾಡಿ ಅಧಿವೇಶನ ಮುಗಿಸ್ಕೊಂಡು ಹೋಗ್ತೀವಿ ಅಂತಕ್ಕಂಥದ್ದನ್ನು ಹೇಳಿ ಅನ್ನೋದನ್ನೇನಾದರೂ ಹೈಕಮಾಂಡ್ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸೂಚನೆ ಕೊಟ್ಟಿದೆ. ಯಾಕಂದರೆ ಎಲ್ಲರೂ ಅಂದ್ಕೊಳ್ತಾ ಇದ್ರು ಇಲ್ಲ ಇಬ್ಬರು ದಿಲ್ಲಿಗೆ ಹೋಗ್ತಾರೆ, ಮಾತುಕತೆ ನಡೆಯುತ್ತೆ, ನಂತರ ಬಗೆಹರಿಯುತ್ತೆ ಅಂತಕ್ಕಂಥದ್ರ ಬಗ್ಗೆ ಕುತೂಹಲ ಇತ್ತು. ಆದರೆ ಹೈಕಮಾಂಡ್ ಇಬ್ಬರನ್ನೂ ಕೂಡ ನೀವು ಭೇಟಿಯಾಗಿ ಚರ್ಚೆ ನಡೆಸಿ ಅಂತಕ್ಕಂಥದ್ದನ್ನು ಹೇಳಿರುವ ಉದ್ದೇಶ ಏನು ಅಂತಕ್ಕಂಥದ್ದು ಸ್ಪಷ್ಟವಾಗಬೇಕು. ಅಸಮಾಧಾನ ಟ್ವೀಟ್ ವಾರ್ನ ಕಾರಣದಿಂದ ಹೈಕಮಾಂಡ್ ಅಸಮಾಧಾನದಲ್ಲಿತ್ತು, ಬೇಸರದಲ್ಲಿತ್ತು. ನೀವು ಈ ರೀತಿ ಜಗಳವಾಡಿ ಬಂದರೆ ಸಂಧಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಹೈಕಮಾಂಡ್ ಉಭಯ ನಾಯಕರಿಗೆ ಸ್ಪಷ್ಟಪಡಿಸಿದ ನಂತರ ಈ ಒಂದು ಭೇಟಿ, ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಿದೆಯಾ ಅಥವಾ ಲಾರ್ಜರ್ ಕ್ವಶನ್ಸ್ನ ರೂಪದಲ್ಲಿ ಅಧಿವೇಶನ ಮುಗಿಯುವವರೆಗೆ ನಾವೇನನ್ನೂ ಬಗೆಹರಿಸಲ್ಲ, ಅಧಿವೇಶನ ಮುಗಿಯುವವರೆಗೆ ನೀವೇ ಕುಳಿತುಕೊಂಡು ಅಧಿವೇಶನ ಮುಗಿದ ನಂತರ ಹೋಗ್ತೀವಿ ಅಂತಕ್ಕಂಥದ್ದನ್ನು ರಾಜ್ಯದ ಜನತೆಗೆ ತಿಳಿಸಿ ಅಂತಕ್ಕಂಥ ಸೂಚನೆ ಏನಾದರೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಬಂದಿದೆಯಾ? ಹೈಕಮಾಂಡ್ ಸೂಚನೆಯ ಮೇರೆಗೆನೆ
ನೀವು ಇಬ್ರು ಕೂಡ ಕೂತ್ಕೊಂಡು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬನ್ನಿ, ತದನಂತರ ತಮ್ಮ ಡಿಸಿಷನ್ ಏನು ಅನ್ನೋದು ಜನಕ್ಕೆ ಹೇಳಿ ಅನ್ನುವಂಥದ್ದ? ವೀಣಾ ನೋಡಿ, ಪ್ರಾಕ್ಟಿಕಲಿ ನೀವು ಯಾವುದೇ ಆಂಗಲ್ ನಿಂದ ನೋಡಿದ್ರು ಕೂಡ ಡಿಸೆಂಬರ್ 8ಕ್ಕೆ ಅಧಿವೇಶನ ಶುರುವಾಗಲಿದೆ. ಇವತ್ತು ಈಗಾಗಲೇ 29ಕ್ಕೆ ನಾವಿರುವಾಗ, ಅಂದರೆ ಈ ಸಂದರ್ಭ 28ನೇ ತಾರೀಕಿನಲ್ಲಿರುವಾಗ, ನಾಳೆ ನಾಡಿದ್ದು ಶನಿವಾರ ರವಿವಾರ ಯಾವುದೇ ರೀತಿಯ ಸಂಧಾನ ಆಗಲ್ಲ. ಸೋಮವಾರದ ನಂತರ ನೀವು ಸಂಧಾನವನ್ನು ಶುರು ಮಾಡಿ ಅದು ಬಗೆಹರಿಯಲಿಲ್ಲವಾದರೆ ದಿಲ್ಲಿಯಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬಂದರು, ಮಾತುಕತೆ ವಿಫಲ ಅಂತಕ್ಕಂಥ ಒಂದು ಸಂದರ್ಭ, ಆ ಕಾಂಟೆಕ್ಸ್ಟ್ ಇಟ್ಕೊಂಡು ಅಧಿವೇಶನಕ್ಕೆ ಸರ್ಕಾರ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಕೂಡ ಹೈಕಮಾಂಡ್ ಮನಸ್ಸಿನಲ್ಲಿರಬೇಕು. ಹೀಗಾಗಿ ಈಗ ನೀವು ಕುಳಿತುಕೊಂಡು ಮಾತಾಡಿ, ದಿಲ್ಲಿಗೆ ಬನ್ನಿ, ಅಧಿವೇಶನ ಮುಗಿದ ನಂತರ ನಾವು ಏನಾದರೂ ಚರ್ಚೆ ಮಾಡೋಣ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಹೇಳಿದೆಯಾ? ವಿ ಕ್ಲಿಯರ್ಲಿ ಡೋಂಟ್ ನೋ. ಯಾಕಂದರೆ ವೇಣುಗೋಪಾಲ್ ಮಲ್ಲಿಕಾರ್ಜುನ್ ಖರ್ಗೆ ಸತತವಾಗಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಜೊತೆ ಸಂಪರ್ಕದಲ್ಲಿದ್ದಾರೆ. ರಾಹುಲ್ ಗಾಂಧಿ ಜೊತೆಗೆ ಖರ್ಗೆ ಮತ್ತು ವೇಣುಗೋಪಾಲ್ ಚರ್ಚೆ ನಡೆಸ್ತಾ ಇದ್ದಾರೆ. ಇಲ್ಲಿಯವರೆಗೆ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ಇವತ್ತು ಏಕಾಏಕಿ ಡಿ ಕೆ ಸುರೇಶ್ರನ್ನ ಕರೆಸಿಕೊಂಡ ನಂತರದ ಬೆಳವಣಿಗೆ ಇದು. ಡಿ ಕೆ ಶಿವಕುಮಾರ್ ಫ್ಲೈಟ್ ಬುಕ್ ಮಾಡಿದ್ರು, ಆದರೆ ಅವರ ಆಪ್ತ ಅಧಿಕಾರಿಗಳು ಹೇಳ್ತಾ ಇದ್ರು ಹೋಗ್ತಾರೋ ಇಲ್ಲೋ ಗ್ಯಾರಂಟಿ ಇಲ್ಲ ಅಂತಕ್ಕಂಥದ್ದು. ಆ ಪ್ರಕಾರ ಅದು ರದ್ದುಗೊಂಡಿದೆ. ನಾಳೆ ಬೆಳಿಗ್ಗೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಡಿಸೈಡ್ ಆಗಿದೆ. ಹೀಗಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೇವಲ ಫೋಟೋ ಅಪಾರ್ಚುನಿಟಿ ಅಂತ ಅನಿಸ್ತಾ ಇಲ್ಲ ವೀಣಾ. ಹೈಕಮಾಂಡ್ ಅಸಮಾಧಾನ ಬೇಸರಗೊಂಡು ನೀವು ಭೇಟಿಯಾಗಿ ಅಂತ ಹೇಳಿದ್ರು ಕೂಡ ಫೋಟೋ ಅಪಾರ್ಚುನಿಟಿಗೋಸ್ಕರ ಇಬ್ರು ಭೇಟಿ ಆಗ್ತಾರೆ, ನಂತರ ದಿಲ್ಲಿಗೆ ಬನ್ನಿ ಅನ್ನೋದು ನಡೆಯಲ್ಲ. ಪ್ರಾಯಶಃ ಹೈಕಮಾಂಡ್ ಇನ್ನೊಂದು ತಿಂಗಳ ಕಾಲ ಈ ಪರಿಸ್ಥಿತಿ ಹೀಗೆ ಮುಂದುವರಿಬೇಕಾಗತ್ತೆ. ಅಧಿವೇಶನದ ನಂತರ ನಾವೇನಾದರೂ ನಿರ್ಣಯ ತೆಗೆದುಕೊಳ್ತೀವಿ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಹೇಳಿದೆಯಾ? ದಟ್ ಈಸ್ ಪ್ಯೂರ್ ಸ್ಪೆಕ್ಯುಲೇಷನ್ ವೀಣಾ. ಯಾಕಂದರೆ ಈ ಸಂದರ್ಭದಲ್ಲಿ ಹಾರ್ಸಸ್ ಮೌತ್ಗಳು ಏನನ್ನೂ ಕೂಡ ಮಾತಾಡ್ತಾ ಇಲ್ಲ. ಅದರ ಅರ್ಥ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಏನನ್ನೂ ಮಾತಾಡ್ತಾ ಇಲ್ಲ. ನಾಳೆ ಚರ್ಚೆ ಮಾಡಿದ ನಂತರ ನಾಳೆ ಇಬ್ಬರೂ ಸೇರಿ ಹೈಕಮಾಂಡ್ ಜೊತೆ ಫೋನಲ್ಲಿ ಮಾತಾಡಿ ಒಂದು ತಾತ್ಕಾಲಿಕ ಕದನ ವಿರಾಮಕ್ಕೆ ಏನಾದರೂ ಹೈಕಮಾಂಡ್ ಬೆಂಗಳೂರಿನಲ್ಲೇ ವೇದಿಕೆ ರೂಪಿಸ್ತಿದೆಯಾ? ಯಾಕಂದರೆ ದಿಲ್ಲಿಗೆ ಬಂದರೆ ಇದೊಂದು ನ್ಯಾಷನಲ್ ನ್ಯೂಸ್ ಆಗತ್ತೆ. ಅದನ್ನೇ ಹೇಳಕ್ಕೆ ಹೋದೆ ಪ್ರಶಾಂತ್. ನಾವು ಇಷ್ಟೊತ್ತು ಕೂಡ ನಾವು ಮಾತನಾಡ್ತಾ ಇದ್ದಿದ್ದು ಚೆಂಡು ಹೈಕಮಾಂಡ್ ಅಂಗಳದಲ್ಲಿದೆ ಅಂತ. ಆದ್ರೆ ಈಗ ಹೈಕಮಾಂಡ್ ಮತ್ತೆ ಚೆಂಡನ್ನ ರಾಜ್ಯಕ್ಕೇನೆ ಕಳಿಸ್ಕೊಟ್ಟಿದೆ. ಸೊ ಬೆಂಗಳೂರಿನಲ್ಲೇ ಕೂತು ಎಲ್ಲವನ್ನೂ ಮಾತನಾಡಿ ಅದಾದ ಮೇಲೆ ಹೈಕಮಾಂಡ್ ಇಂಟರ್ಫಿಯರ್ ಆಗುತ್ತೆ ಅನ್ನುವಂತಹ ಸಂದೇಶ ಕೊಟ್ಟಿದೆ. ಈಗ ವೀಣಾ ನೋಡಿ, ಇಬ್ರು ನಾಯಕರು ಒಟ್ಟಾಗಿ ಹೋಗ್ತೀವಿ ಅಂತಕ್ಕಂಥದ್ದನ್ನ ಅಧಿವೇಶನದ ಮುಂಚೆ ಹೇಳಬೇಕಾಗತ್ತೆ. ಇಲ್ಲವಾದಲ್ಲಿ ಅಧಿವೇಶನವನ್ನ ಸರ್ಕಾರ ಎದುರಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಹೈಕಮಾಂಡ್ ತರಾತುರಿಯಲ್ಲಿ 2-3 ದಿನಗಳಲ್ಲೇ ಏನೋ ನಾಯಕತ್ವ ಈಗ ಏನೇ ಮಾಡಬೇಕಾದ್ರೂ ಹೈಕಮಾಂಡ್ಗೂ ಕೂಡ ಸಮಯ ಬೇಕು. ಹೀಗಿರುವಾಗ ಹೈಕಮಾಂಡ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಅಧಿವೇಶನದವರೆಗೆ ನೀವು ಒಟ್ಟಾಗಿ ಕೆಲಸ ಮಾಡಿ ಸುಮ್ಮನಿರಿ, ನಂತರ ನಾವು ಈ ಸಮಸ್ಯೆಯನ್ನು ಬಗೆಹರಿಸೋಣ ಅಂತಕ್ಕಂಥದ್ದೇನಾದರೂ ಹೇಳುವ ಒಂದು ಪ್ರಯತ್ನವನ್ನು ಮಾಡಿದ ಕಾರಣದಿಂದ ನಾಳೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇದೆಯಾ? ವಿ ಡೋಂಟ್ ನೋ. ಯಾಕಂದರೆ ನಾಳೆ ಬ್ರೇಕ್ಫಾಸ್ಟ್ ಮುಗಿಸಿ ದಿಲ್ಲಿಗೆ ಹೋಗಿ ಸಂಧಾನ ಆ ಸಾಧ್ಯತೆಗಳು ಕಡಿಮೆ ಅನ್ನೋದು ನನ್ನ ಅನಿಸಿಕೆ. ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಬಹುತೇಕ ಹೊರಗಡೆ ಬಂದು ಇಬ್ಬರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಧ್ಯಮಗಳಿಗೆ ಒಂದು ಫೋಟೋ ಅಪಾರ್ಚುನಿಟಿಯ ಭಾಗವಾಗಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇರತಕ್ಕಂಥ ಎಲ್ಲ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣ್ತವೆ. ಯಾಕೆಂದರೆ ಪೊಲಿಟಿಕಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇಬ್ಬರೇ ಕುಳಿತುಕೊಂಡು ನಾವು ಕುರ್ಚಿ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅನ್ಲಿಕ್ಕೆ ಹೇಳಕ್ಕಾಗಲ್ಲ. ಯಾವುದೇ ರಾಷ್ಟ್ರೀಯ ಪಕ್ಷದಲ್ಲಿ ಹಾಗೆ ಹೈಕಮಾಂಡ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಇಷ್ಟೊಂದು ಸಮಸ್ಯೆ ಇದೆ, ನೀವಿಬ್ಬರೇ ಕುಳಿತುಕೊಂಡು ಬಗೆಹರಿಸ್ಕೊಂಡು ಬನ್ನಿ ಅಂತ ಹೇಳಕ್ಕಾಗಲ್ಲ. ದೇರ್ ಮಸ್ಟ್ ಬಿ ಎ ಫೋಟೋ ಅಪಾರ್ಚುನಿಟಿ. ಆ ಫೋಟೋ ಅಪಾರ್ಚುನಿಟಿಯನ್ನು ಕೊಡಿ, ನಂತರ ನಾವು ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅಧಿವೇಶನದವರೆಗೆ ಏನಾದರೂ ಇಬ್ಬರನ್ನೂ ಸುಮ್ಮನೆ ಕುಳಿತುಕೊಳ್ಳಿ, ತಾಳ್ಮೆಯಿಂದಿರಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಹೇಳಿದೆಯಾ? ಪ್ರಾಯಶಃ ಈ ಪ್ರಶ್ನೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿಸಿ ಇಬ್ಬರು ಹೊರಗಡೆ ಬಂದು ಏನು ಮಾತಾಡ್ತಾರೆ ಅಂತಕ್ಕಂಥದ್ದರ ಮೇಲೆ ಸ್ಪಷ್ಟವಾಗಲಿದೆ. ಆದರೆ ನನಗನ್ಸುತ್ತೆ ವೀಣಾ, ತಾತ್ಕಾಲಿಕ ಕದನ ವಿರಾಮವನ್ನು ಬೆಂಗಳೂರಿನಲ್ಲೇ ಘೋಷಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಹೈಕಮಾಂಡ್ ನಡೆಸಿದ್ರು ಕೂಡ ಆಶ್ಚರ್ಯ ಇಲ್ಲ. ಯಾಕಿದು ಅಂತಂದರೆ, ಒಂದು ಕಡೆ ಕಾಂಬ್ಯಾಟಿವ್ ಮೋಡ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿಹಾರ್ ಚುನಾವಣೆಯ ನಂತರ ಇದೆ. ನೀವು ಕಾಂಗ್ರೆಸ್ನ ರಾಷ್ಟ್ರೀಯ ಪರಿಪ್ರೇಕ್ಷ್ಯದಲ್ಲಿ ಯೋಚನೆ ಮಾಡಿದಾಗ ಕರ್ನಾಟಕದ ಒಂದು ಜಗಳವನ್ನು ದಿಲ್ಲಿಯಲ್ಲಿ 3-4 ದಿನಗಳ ಕಾಲ ನಡೆಸಿದರೆ ಅದು ಇಡೀ ದೇಶದಲ್ಲಿ ಸ್ಪ್ರೆಡ್ ಆಗುತ್ತೆ ನ್ಯೂಸ್ನ ಮುಖಾಂತರ. ಯಾಕಂದರೆ ಆ ನರೇಟಿವ್ ಮ್ಯಾನೇಜ್ಮೆಂಟನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಪಕ್ಷಗಳು ಮಾಡಬೇಕಾಗತ್ತೆ. ಹೀಗಿರುವಾಗ
ಈಗ ಅದನ್ನು ನಡೆಸೋದಕ್ಕಿಂತ ನಾಳೆ ಅಧಿವೇಶನದಲ್ಲಿ ಇದೇ ಜಗಳ ಮುಂದುವರೆದು ಹೋದರೆ ಅಧಿವೇಶನದಲ್ಲಿ ಇನ್ನಷ್ಟು ಕಗ್ಗಂಟಾಗ್ಬೋದು. ಹೀಗಾಗಿ ಈಗ ಏನು ನಿರ್ಣಯ ತೆಗೆದುಕೊಳ್ಳದೆ ನಾವು ಅಧಿವೇಶನ ಮುಗಿದ ನಂತರ ಬನ್ನಿ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟು ನಾಳೆ ಒಂದು ಫೋಟೋ ಅಪಾರ್ಚುನಿಟಿಗೋಸ್ಕರ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿ ಅಂತಕ್ಕಂಥದ್ದೇನಾದರೂ ಹೈಕಮಾಂಡ್ ಹೇಳ್ತಾ ನಾಳೆ ಇದಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದ ನಂತರವೇ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರ ಸಿಗಲಿದೆ. ಬಟ್ ಮೈ ಗಟ್ ಫೀಲಿಂಗ್ ಸೇಸ್ ದ್ಯಾಟ್. ವೀಣಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.